ನಮಸ್ಕಾರ. ಔಟರ್ ರಿಂಗ್ ರೋಡ್ ಬೆಂಗಳೂರಿನ ಲೈಫ್ ಲೈನ್ ಆಗಬೇಕಾದ ರಿಂಗ್ ರೋಡ್ನಲ್ಲಿ ಭಯಾನಕ ಟ್ರಾಫಿಕ್ ಇದೆ. ಇನ್ಫ್ಯಾಕ್ಟ್ ಬೆಂಗಳೂರಿನ ಟಾಪ್ 10 ಟ್ರಾಫಿಕ್ ಜಾಗಗಳನ್ನು ನೋಡಿದ್ರೆ ಎಲ್ಲಾನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಔಟರ್ ರಿಂಗ್ ರೋಡ್ಗೆ ಕನೆಕ್ಟ್ ಆಗಿದೆ. ಟಾಪ್ 10 ಬೆಂಗಳೂರಿನ ಟ್ರಾಫಿಕ್ ಸ್ಪಾಟ್ ನೋಡೋಕ್ಕೂ ಮುಂಚೆ ನಮ್ಮ ಔಟರ್ ರಿಂಗ್ ರೋಡ್ ಎಲ್ಲಿಂದ ಆರಂಭ ಆಗುತ್ತೆ ಅಂತ ನೋಡೋಣ. ಯಶವಂತಪುರ ಇಂದ ತಗೊಳ್ಳೋಣ. ನೀವು ಇದನ್ನ ಔಟರ್ ರಿಂಗ್ ರೋಡ್ಗೆ ಗೇಟ್ ವೇ ಅಂತ ತಿಳ್ಕೊಬಹುದು. ಇಲ್ಲಿ ತುಮಕೂರು ರೋಡ್, ಗ್ರೀನ್ ಲೈನ್ ಮೆಟ್ರೋ ಹಾಗೆ ರೈಲ್ವೆ ಜಂಕ್ಷನ್ ಇರೋದ್ರಿಂದ ಇದನ್ನ ಕನೆಕ್ಟಿವಿಟಿ ಹಬ್ ಅಂತಾನು ಹೇಳ್ಬೋದು. ಇಂಡಸ್ಟ್ರಿಯಲ್ ಏರಿಯಾಸ್ ಕೂಡ ಇಲ್ಲಿ ಹೆಚ್ಚಿದೆ. ಇಲ್ಲಿನ ನಾಗವಾರಾಗೆ ಕನೆಕ್ಟ್ ಆಗುತ್ತೆ. ಇಲ್ಲಿ ಕೂಡ IT ಟೆಕ್ ಪಾರ್ಕ್ಸ್ ಇದೆ. ಮಾನ್ಯದ ಟೆಕ್ ಪಾರ್ಕ್ ಉದಾಹರಣೆ ತಗೋಬಹುದು. ಇದರ ಜೊತೆ ಇಂಟರ್ನ್ಯಾಷನಲ್ ಟೆಕ್ ಪಾರ್ಕ್ ಲಿಮಿಟೆಡ್, ಎಕೋ ಸ್ಪೇಸ್, ಎಂಬಸಿ ಟೆಕ್ ವಿಲೇಜ್, ಭಾಗಮನೆ ಟೆಕ್ ಪಾರ್ಕ್, RMZ ಎಕೋ ವರ್ಲ್ಡ್, IBC ನಾಲೆಜ್ ಪಾರ್ಕ್, ಸಲಾರ್ಪುರಿಯ GR ಟೆಕ್ ಪಾರ್ಕ್, ವೇಲಂಕಾನಿ ಟೆಕ್ ಪಾರ್ಕ್ ಈ ಎಲ್ಲಾನು 20 ಕಿಲೋಮೀಟರ್ ರೇಡಿಯಸ್ ಒಳಗೆ ಇದೆ. ರೆಸಿಡೆನ್ಷಿಯಲ್ ಎಕ್ಸ್ಪಾನ್ಷನ್ ಸಿಕ್ಕಾಪಟ್ಟೆ ಆಗಿದೆ. ಬಾಟಲ್ ನೆಕ್ಸ್ ಕೂಡ ಇದೆ. ಹೆಬ್ಬಾಳ ಫ್ಲೈಓವರ್ ಇದರ ಉದಾಹರಣೆ ಆಗಿದೆ. ಹಾಗೆಯೇ ಮುಂದಕ್ಕೆ ಹೋದ್ರೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಾರತ್ತಳ್ಳಿ ಸಿಗುತ್ತೆ. ಇಲ್ಲಿ ಕೂಡ IT ಪಾರ್ಕ್ಸ್ ಇದೆ. ವೈಟ್ ಫೀಲ್ಡ್ಗೆ ಕನೆಕ್ಟ್ ಆಗುತ್ತೆ. ಶಾಪಿಂಗ್ ಹಬ್ಸ್ ಇದೆ. ವರ್ತೂರು ಕುಂದಹಳ್ಳಿ ಸ್ಟ್ರೆಚ್ ನಲ್ಲಿ ಕಮ್ಮಿ ಆಲ್ಟರ್ನೇಟಿವ್ ರೂಟ್ಸ್ ಇರೋದ್ರಿಂದ ಇಲ್ಲಿ ಓವರ್ ಕ್ರೌಡಿಂಗ್ ಸಮಸ್ಯೆ ಆಗುತ್ತೆ. ಅಲ್ಲಿಂದ ಬೆಳ್ಳಂಡೂರ್ ಮೇಲೆ ಸ್ವಲ್ಪ ದೂರ ಹೋಗಿ HSR ಲೇಔಟ್ಗೆ ರೀಚ್ ಆದ್ರೆ ಇಲ್ಲಿ ರೆಸಿಡೆನ್ಷಿಯಲ್ ಏರಿಯಾಸ್ ಮತ್ತೆ ಕಮರ್ಷಿಯಲ್ ಏರಿಯಾ ಸಂಗಮ ಈ ಏರಿಯಾನಲ್ಲೇ ಆಗೋದು. ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಇಲ್ಲಿ ಹೆಚ್ಚಿದೆ. ಸ್ಕೂಲ್ಸ್ ಲಿಸ್ಟ್ ನೋಡೋದಾದ್ರೆ ಶ್ರೀ ಚೈತನ್ಯ ಸ್ಕೂಲ್, ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, MS ಧೋನಿ ಗ್ಲೋಬಲ್ ಸ್ಕೂಲ್, ಯೂರೋ ಸ್ಕೂಲ್, JSS ಪಬ್ಲಿಕ್ ಸ್ಕೂಲ್, ಫ್ರೀಡಮ್ ಇಂಟರ್ನ್ಯಾಷನಲ್ ಸ್ಕೂಲ್, ರವೀಂದ್ರ ಭಾರತಿ ಗ್ಲೋಬಲ್ ಸ್ಕೂಲ್, ವಿಬ್ಗಯಾರ್ ಹೈಸ್ಕೂಲ್, ನಾರಾಯಣ ಒಲಿಂಪಿಯಾಡ್ ಸ್ಕೂಲ್, ಲಾರೆನ್ಸ್ ಹೈಸ್ಕೂಲ್, ಈ ಎಲ್ಲಾ ಸ್ಕೂಲ್ಗಳು ಈ ಸರೌಂಡಿಂಗ್ಸ್ ನಲ್ಲೇ ಇರೋದು. ಸೊ ಅದರಿಂದಾನು ಇಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗುತ್ತೆ. ಹಾಗೆ ಈ ಏರಿಯಾ ಔಟರ್ ರಿಂಗ್ ರೋಡ್ ಮತ್ತೆ ಸರ್ಜಾಪುರಕ್ಕೆ ಕನೆಕ್ಟಿಂಗ್ ಪಾಯಿಂಟ್. ಅದರಿಂದಾನು ಇಲ್ಲಿ ಕಂಜೆಷನ್ ಜಾಸ್ತಿ. ಹಾಗೆ ಸ್ವಲ್ಪ ಮುಂದೆ ಬಂದ್ರೆ ಕಿಂಗ್ ಆಫ್ ಟ್ರಾಫಿಕ್ ಜಾಮ್ ಸಿಲ್ಕ್ ಬೋರ್ಡ್ ಸಿಗುತ್ತೆ. ಇದು ಔಟರ್ ರಿಂಗ್ ರೋಡ್ ನ ಸೆಂಟರ್ ಪಾಯಿಂಟ್. ರೆಸಿಡೆನ್ಷಿಯಲ್ ಏರಿಯಾ ಇಂದ ಕಮರ್ಷಿಯಲ್ ಏರಿಯಾಗೆ ಹೋಗ್ಬೇಕಂದ್ರೆ ಸಿಲ್ಕ್ ಬೋರ್ಡ್ ದಾಟ್ಲೇಬೇಕು. ಇಲ್ಲಿ ಸಂಚಾರ ದಟ್ಟಣೆ ಕಮ್ಮಿ ಆಗ್ಬೇಕಂದ್ರೆ ಡಬಲ್ ಡೆಕ್ಕರ್ ಫ್ಲೈಓವರ್ 2 ಕಡೆ ಆಪರೇಷನಲ್ ಆಗಬೇಕು. ಹಾಗೆ ಯೆಲ್ಲೋ ಲೈನ್ ಕೂಡ ಆರಂಭ ಆಗಬೇಕು. ಸೊ ಸಿಲ್ಕ್ ಬೋರ್ಡ್ ಇಂದ ಈಸ್ಟ್ ಎಂಡ್ ಕ್ರೌಡ್ ಇದ್ದೇ ಇರುತ್ತೆ. ಹಾಗೆ ವೇಗಾ ಸಿಟಿ ಮಾಲ್ ಮೂಲಕ ರೈಟ್ ತಗೊಂಡು ಡಾಕ್ಟರ್ ಅಂಬರೀಶ್ ಸರ್ಕಲ್ ತನಕನೂ ಕ್ರೌಡ್ ಇದ್ದೇ ಇರುತ್ತೆ. ಯಾಕೆ? ಬನಶಂಕರಿ, ಕನಕಪುರ ರೋಡ್ ಹಾಗೂ ಮೈಸೂರು ರೋಡ್ ಇರೋದ್ರಿಂದ, ಪರ್ಪಲ್ ಲೈನ್, ಗ್ರೀನ್ ಲೈನ್ ಇರೋದ್ರಿಂದ ಮೈಸೂರು ರೋಡ್, ಕನಕಪುರ ರೋಡ್, ಬನ್ನೇರ್ಘಟ್ಟ ರೋಡ್, ತುಮಕೂರು ರೋಡ್ ಎಲ್ಲದಕ್ಕೂ ಔಟರ್ ರಿಂಗ್ ರೋಡ್ ಕನೆಕ್ಷನ್ ಇರೋದ್ರಿಂದ ತುಮಕೂರು, ಮೈಸೂರು, ಕನಕಪುರ ಹೋಗೋರು, ಆ ಊರಿಂದ ಸಿಟಿಗೆ ದಿನ ಟ್ರಾವೆಲ್ ಮಾಡೋರು, ವೀಕೆಂಡ್ ನಲ್ಲಿ ಹೊರಗೆ ಹೋಗೋರು ಎಲ್ಲರೂ ಒಟ್ಟಿಗೆ ಒಂದೇ ಸರಿ ನುಗ್ಗಿದ್ರೆ ಈ ಎಲ್ಲ ಏರಿಯಾಗಳಲ್ಲಿ ಟ್ರಾಫಿಕ್ ಆಗೋದನ್ನ ಕಮ್ಮಿ ಮಾಡಕ್ಕೆ ಸಾಧ್ಯನೇ ಇಲ್ಲ. ಏಕೆಂದ್ರೆ ಈ ಎಲ್ಲಾ ಏರಿಯಾಗಳನ್ನ ಕನೆಕ್ಟ್ ಮಾಡೋ ರೋಡ್ ಕೆಪಾಸಿಟಿಗೂ ಮೀರಿ ಆಪರೇಷನಲ್ ಇದೆ. ಹಾಗೆ ನಾಗರಬಾವಿಯಿಂದ ಗೊರಗುಂಟೆ ಪಾಳ್ಯದ ಕಡೆ ಔಟರ್ ರಿಂಗ್ ರೋಡ್ ಮುಗಿಯುತ್ತೆ. ಸೊ ನೆಲಮಂಗ್ಲಾಗೆ ಕನೆಕ್ಟ್ ಮಾಡೋ ರೋಡ್ ಕೂಡ ಭಯಂಕರ ಟ್ರಾಫಿಕ್ ಇರುತ್ತೆ. ಸೊ ಈ ರೆಫರೆನ್ಸ್ ನ ಇಟ್ಕೊಂಡು ಟಾಪ್ 10 ಟ್ರಾಫಿಕ್ ಸ್ಪಾಟ್ಸ್ ಬೆಂಗಳೂರಲ್ಲಿ ಯಾವುದು ಅಂತ ನೋಡೋಣ. ಇದು ಕೇವಲ ನನ್ನ ಅಭಿಪ್ರಾಯ ಅಷ್ಟೇ. ನಿಮ್ಮ ಪ್ರಕಾರ ಇದಕ್ಕಿಂತ ಭಯಂಕರ ಟ್ರಾಫಿಕ್ ಇರೋ ರೋಡ್ಸ್ ಇದ್ರೆ ನೀವು ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಬಹುದು. ನಂಬರ್ 10 ಹೆಬ್ಬಾಳ ಫ್ಲೈಓವರ್. ಯಶವಂತಪುರ ಜಂಕ್ಷನ್, ಏರ್ಪೋರ್ಟ್, IT ಪಾರ್ಕ್ಸ್ಗೆ ಸಿಟಿನ ಕನೆಕ್ಟ್ ಮಾಡೋ ಪಾಯಿಂಟ್ ಇರೋದ್ರಿಂದ ಸಾಫ್ಟ್ವೇರ್ ಇಂಜಿನಿಯರ್ಸ್ ಮೂವ್ಮೆಂಟ್ ಜಾಸ್ತಿ ಇರುತ್ತೆ. ನಂಬರ್ 9 ಟಿನ್ ಫ್ಯಾಕ್ಟರಿ ಜಂಕ್ಷನ್. ಇದು ಅಷ್ಟೇ ಔಟರ್ ರಿಂಗ್ ರೋಡ್ಗೆ ರಿಲೇಟೆಡ್ ಇದೆ. ಪರ್ಪಲ್ ಲೈನ್ ಕೂಡ ಇಂಟರ್ಸೆಕ್ಟ್ ಆಗೋದ್ರಿಂದ ಇಲ್ಲಿ ಯಾವಾಗ್ಲೂ ಟ್ರಾಫಿಕ್ ಜಾಸ್ತಿ. ನಂಬರ್ 8 ಮೈಸೂರು ಜಂಕ್ಷನ್. ಎಸ್ಪೆಷಲಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ನಲ್ಲಂತೂ ಕಾರ್ ತಗೊಂಡು ವೀಕೆಂಡ್ ನಲ್ಲಿ ಸಂಜೆ ರಾಮನಗರ, ಚನ್ನಪಟ್ಟಣ, ಮೈಸೂರು ಕಡೆ ಹೊರಟ್ರೆ ಎಕ್ಸ್ಪ್ರೆಸ್ ವೇ ಹತ್ತೋಷ್ಟರಲ್ಲೇ 1 ಅವರ್ ಆಗುತ್ತೆ. ಎಕ್ಸ್ಪ್ರೆಸ್ ವೇ ಆಗಿರೋದ್ರಿಂದ ಈಗ ಎಷ್ಟೋ ಪರವಾಗಿಲ್ಲ. ಆದ್ರೆ ಸಿಟಿ ದಾಟೋವರೆಗೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಈ ಏರಿಯಾ ಮೇಲೆ ಹೋದ್ರೆ. ನಂಬರ್ 7 ಮೇಕ್ರಿ ಸರ್ಕಲ್. ಹೆಬ್ಬಾಳ ಫ್ಲೈಓವರ್ ಆದ್ಮೇಲೆ ನೀವು ಬೆಂಗಳೂರಿನ ಒಳಗೆ ಬರುವಾಗ ಈ ಪಾಯಿಂಟ್ ಸಿಗುತ್ತೆ. ಇದು ಕೂಡ ಬಾಟಲ್ ನೆಕ್. ಹಲವಾರು ಏರಿಯಾಗಳಿಗೆ ಕನೆಕ್ಷನ್ ಕೊಡೋ ಪಾಯಿಂಟ್. ಸೊ ಸಹಜವಾಗಿ ಟ್ರಾಫಿಕ್ ಜಾಸ್ತಿ ಇರುತ್ತೆ. ನಂಬರ್ 6 ಬನ್ನೇರ್ಘಟ್ಟ ರೋಡ್. ಪರ್ಪಲ್ ಲೈನ್ ಕನ್ಸ್ಟ್ರಕ್ಟ್ ಆಗ್ತಿರೋದ್ರಿಂದ ಹಾಗೆ ಅರಕೆರೆ, ಮಡಿವಾಳ, ಬೇಗೂರಿನಲ್ಲಿ ಕ್ರೌಡ್ ಸಿಕ್ಕಾಪಟ್ಟೆ ಇದೆ. ಅಲ್ಲಿ ಜನ ಜಯನಗರ, JP ನಗರದ ಕಡೆ ಹೋಗ್ಬೇಕಂದ್ರೆ ಈ ರೋಡ್ನೇ ಯೂಸ್ ಮಾಡೋದು. ಸೊ ಪರ್ಪಲ್ ಲೈನ್ ಮುಗಿದ್ಮೇಲೆ
ಕ್ರೌಡ್ ಕಮ್ಮಿ ಆಗಬಹುದೇನೋ ಗೊತ್ತಿಲ್ಲ, ಆದರೆ ಫ್ಯೂಚರ್ನಲ್ಲಿ ಕಾದು ನೋಡಬೇಕು. ನಂಬರ್ 5 ಓಲ್ಡ್ ಏರ್ಪೋರ್ಟ್ ರೋಡ್. ಈ ರೋಡ್ ವರ್ತೂರು, ವೈಟ್ ಫೀಲ್ಡ್ ಹಾಗೆ ದೊಮ್ಲೂರು ಮಧ್ಯೆ ಇದೆ. ಈ ರೋಡ್ ಬಾಟಲ್ ನೆಕ್. ಉದಾಹರಣೆಗೆ ವೈಟ್ ಫೀಲ್ಡ್ ಇಂದ ದೊಮ್ಲೂರ್ಗೆ 13 ಕಿಲೋಮೀಟರ್ ಆಗುತ್ತೆ. ಸಂಜೆ 6 ಗಂಟೆ ಮೇಲೆ ಈ ರೋಡ್ನಲ್ಲಿ ಹೋದ್ರೆ 1 ಅವರ್ ಆಗುತ್ತೆ 13 ಕಿಲೋಮೀಟರ್ ಮುಗಿಸೋಕ್ಕೆ. ಈ ರೋಡ್ನ ಭವಿಷ್ಯ ಮುಂದೆ ಭಾರಿ ಕಷ್ಟ ಇದೆ. ಇಲ್ಲಿ ಮಾರತ್ತಳ್ಳಿ ಬ್ರಿಡ್ಜ್ ಕೂಡ ಇರೋದ್ರಿಂದ ಇದು ಟ್ರಾಫಿಕ್ನ ಹಾಟ್ ಸ್ಪಾಟ್. ನಂಬರ್ 4 ನಮ್ಮ ರೋಡು ಬೇಗೂರು ರೋಡು. ಈ ರೋಡ್ ಗೊತ್ತಿಲ್ಲದೆ ಇರೋರಿಗೆ ಇದು ಹೊಸೂರು ರೋಡ್ಗೆ ಕನೆಕ್ಟೆಡ್ ಇದೆ. ಬೊಮ್ಮನಹಳ್ಳಿ ಹತ್ರ ಬರುತ್ತೆ. ಪೀಕ್ ಟೈಮ್ನಲ್ಲಿ ಏನಾದರೂ ಇಲ್ಲಿ ಸಿಕ್ಕಾಕೊಂಡ್ರೆ ಯಾಕಾದ್ರೂ ಗಾಡಿ ತಗೊಂಡ್ವೋ ಅನ್ಸ್ಬಿಡುತ್ತೆ. ಉದಾಹರಣೆಗೆ ಬೊಮ್ಮನಹಳ್ಳಿಯಿಂದ ಬೇಗೂರು ಫೋರ್ಟ್ಗೆ ಬರೀ 4 ಕಿಲೋಮೀಟರ್. ಈ 4 ಕಿಲೋಮೀಟರ್ ಡಿಸ್ಟೆನ್ಸ್ ಮುಗಿಸೋಕ್ಕೆ ಅರ್ಧ ಗಂಟೆ ಆಗುತ್ತೆ. ಇಲ್ಲಿ ಟ್ರಾಫಿಕ್ ಯಾಕೆ ಆಗುತ್ತೆ? ಇದರ ಮೇನ್ ರೀಸನ್ ಇಲ್ಲಿ ರೋಡ್ಸ್ ತುಂಬಾ ನ್ಯಾರೋ ಇದೆ. ಇಲ್ಲಿ ರೋಡ್ ವೈಡ್ನಿಂಗ್ ಅವಶ್ಯಕತೆ ಇದೆ, ಎಸ್ಪೆಷಲಿ ಬೊಮ್ಮನಹಳ್ಳಿ ಮತ್ತೆ ಹೊಂಗಸಂದ್ರ ಹತ್ರ. ಆದ್ರೆ ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಭವಿಷ್ಯದಲ್ಲಿ ರೋಡ್ ವೈಡ್ನಿಂಗ್ ಆಗೋ ಸಾಧ್ಯತೆ ತುಂಬಾ ಕಮ್ಮಿ ಇದೆ. ನಂಬರ್ 3 ಹೊಸೂರು ರೋಡ್, ಎಸ್ಪೆಷಲಿ ಸಿಲ್ಕ್ ಬೋರ್ಡ್ ಜಂಕ್ಷನ್ ಆದ್ಮೇಲೆ ಮಡಿವಾಳದಿಂದ ಸೆಂಟ್ ಜಾನ್ಸ್ ಮೇಲೆ MG ರೋಡ್ ಕನೆಕ್ಟ್ ಆಗೋವರೆಗೂ ಟ್ರಾಫಿಕ್ ಇದ್ದೇ ಇರುತ್ತೆ. ಅಲ್ಲೂ ಅಷ್ಟೇ, ಮಿಲಿಟರಿ ಸ್ಕೂಲ್ ಹತ್ರ ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಿದೆ. ಫ್ಯೂಚರ್ನಲ್ಲಿ ಈ ರೋಡ್ ಸ್ವಲ್ಪ ಡಿಕಂಜೆಸ್ಟ್ ಆಗ್ಬೋದು ಅಂತ ಹೋಪ್ ಇದೆ. ಬನಶಂಕರಿ ಕಡೆ ನೋಡೋದಾದ್ರೆ ನೀವೇನಾದ್ರೂ BTM ಲೇಔಟ್ ಜಯದೇವ ತನಕ ಏನಾದ್ರು ಹೋದ್ರೆ ಅಲ್ಲಿ ಕೂಡ ಟ್ರಾಫಿಕ್ ಸಿಕ್ಕೇ ಸಿಗುತ್ತೆ. ಫ್ಯೂಚರ್ನಲ್ಲೂ ಅಷ್ಟೇ ಡಬಲ್ ಡೆಕ್ಕರ್ ಫ್ಲೈಓವರ್ಸ್ 2 ಆಪರೇಷನಲ್ ಆಗಿ ಯೆಲ್ಲೋ ಲೈನ್ ಏನಾದ್ರು ಸ್ಟಾರ್ಟ್ ಆದ್ರೆ ಇಲ್ಲಿ ಡಿಕಂಜೆಸ್ಟ್ ಆಗ್ಬಹುದು ಅಂತ ಹೋಪ್ ಇಂದ ಇದನ್ನ ಟಾಪ್ 3 ನಲ್ಲಿ ಹಾಕಿದ್ದೀನಿ. ನಂಬರ್ 2 ಮತ್ತೆ ನಂಬರ್ 1 ಗೊರಗುಂಟೆಪಾಳ್ಯ ಮತ್ತೆ ಟಿನ್ ಫ್ಯಾಕ್ಟ್ರಿ ಓಲ್ಡ್ ಮೆಡ್ರಾಸ್ ರೋಡ್ ಎರಡನ್ನೂ ತಗೋಬಹುದು. ಎಸ್ಪೆಷಲಿ ನೆಲಮಂಗಲ ಇಂದ ಗೊರಗುಂಟೆಪಾಳ್ಯ ವೀಕೆಂಡ್ಸ್ ನಲ್ಲಿ ಮತ್ತೆ ಅಲ್ಲಿಂದ ಟಿನ್ ಫ್ಯಾಕ್ಟ್ರಿ ಓಲ್ಡ್ ಮೆಡ್ರಾಸ್ ರೋಡ್ ಮೇಲೆ ಹೋದ್ರೆ ಒಂದು ಸೈಡ್ ಔಟರ್ ರಿಂಗ್ ರೋಡ್ ಕವರ್ ಮಾಡುತ್ತೆ. 20 ಕಿಲೋಮೀಟರ್ ರೀಚ್ ಆಗಕ್ಕೆ 1.5 ಗಂಟೆ ತನಕನೂ ತಗೊಳುತ್ತೆ. ಸೊ ನೀವು ಓವರ್ ಆಲ್ ಟಾಪ್ 10 ಟ್ರಾಫಿಕ್ ಸ್ಪಾಟ್ಸ್ ಬೆಂಗಳೂರಲ್ಲಿ ತಗೊಂಡ್ರೆ ಮೆಜಾರಿಟಿ ಔಟರ್ ರಿಂಗ್ ರೋಡ್ಗೆ ಕನೆಕ್ಟೆಡ್ ಇದೆ. ಸೊ ಇದರಿಂದ ನಾವೇನು ಅರ್ಥ ಮಾಡ್ಕೋಬಹುದು? ಪೆರಿಫೆರಲ್ ರಿಂಗ್ ರೋಡ್ ಅವಶ್ಯಕತೆ ನಮ್ಮ ಬೆಂಗಳೂರಿಗೆ ಇದೆ. ನಿಮಗೇನನ್ಸುತ್ತೆ? ನಾನು ಯಾವುದೋ ಮೇಜರ್ ಟ್ರಾಫಿಕ್ ಸ್ಪಾಟ್ಸ್ನ ಮಿಸ್ ಮಾಡಿದ್ದೀನಾ ಅಥವಾ ಯಾವುದೋ ಮೇಜರ್ ಟ್ರಾಫಿಕ್ ರೋಡ್ನ ಮಿಸ್ ಮಾಡಿದ್ದೀನಾ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಹಾಗೆ ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬಾಯ್, ಸಿ ಯು.